ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ನಾರಾಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಇವತ್ತೊಂದು ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಎಲ್ಲ ಗೊತ್ತಿರೋ ಹಾಗೆ ದೂರದರ್ಶನ ಕೇಂದ್ರದಲ್ಲಿ ಜಾತಿವಾರ ನಡೀತಾ ಇದೆ. ಯಾಕಂದ್ರೆ ಅಲ್ಲಿ ಭಗವಾನ್ ಅಂತಕ್ಕಂಥ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿರುವಂತಹ ವ್ಯಕ್ತಿಯನ್ನ ಅನಿಲ್ ಕುಮಾರ್ ಮಂಗಲ್ಗಿ ಮತ್ತು ಮಾಧವ್ ರೆಡ್ಡಿ ಎಂಬುವ ಅಧಿಕಾರಿಗಳು ಸೇರಿಕೊಂಡು ಮಾನಸಿಕವಾಗಿ ಟಾರ್ಚರ್ ನೀಡುತ್ತಿದ್ದಾರೆ ಅಂತಕ್ಕಂಥ ಮಾತು ಬೆಳಕಿಗೆ ಬರ್ತಾ ಇದೆ. ಬಂಧುಗಳೇ, ಹೇಳಿ ಕೇಳಿ, ಮೂಲತಃ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನವರಾಗಿರ್ತಕ್ಕಂಥ ಭಾಗ್ಯವಾನ್ ಎಂಬುವ ದಲಿತ ಸಮುದಾಯಕ್ಕೆ ಸೇರುವಂತಹ ವ್ಯಕ್ತಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಂತ ಒಂದು ಸ್ಥಾನದಲ್ಲಿ ದೂರದರ್ಶನ ಕೇಂದ್ರದಲ್ಲಿ ಈ ರೀತಿಯಾಗಿ ಅವಮಾನ, ಅಪಮಾನ ಮತ್ತು ಕಿರುಕುಳ ನೀಡುತ್ತಿರುವುದು ಇದೇ ಮೊದಲೇನಲ್ಲ. ದೂರದರ್ಶನ ಯಾವತ್ತು ಇಲ್ಲಿ ಹುಟ್ಕೊಳ್ತೋ ಅವತ್ತಿನಿಂದಲ್ಲ ಒಂದಲ್ಲ ಒಂದು ದಲಿತರಿಗೆ ಕೀಳು ಮಟ್ಟದ ರಾಜಕೀಯ ಮಾಡುವಂತ ಪ್ರವೃತ್ತಿ ಬೆಳೆಸಿಕೊಂಡು ಬಂದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಹೇಳಿ ಕೇಳಿ ಅದು ಒಂದು ದೊಡ್ಡ ಬ್ರಾಹ್ಮಣರು ಮತ್ತು ಲಿಂಗಾಯತರಿಗೆ ಸೇರಿದಂತಹ ಸ್ಥಾನಮಾನಗಳಲ್ಲಿ ದಲಿತರು ಪ್ರವೇಶ ಪಡೆಯಬಾರದು ಎಂಬ ನಿಟ್ಟಿನಲ್ಲಿ ಈ ರೀತಿ ಕಿರುಕುಳ ನೀಡುತ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ನಾವು ಹೇಳಲೇಬೇಕಾಗಿದೆ. ಸುಮಾರು 3 ತಿಂಗಳುಗಳಿಂದ ಭಾಗ್ಯವಾನ್ ಅಂತಕ್ಕಂಥ ದಲಿತ ಅಧಿಕಾರಿ ತನಗೆ ಅಧಿಕಾರ ಸಹಿಸ ಕೊಡದೆ, ಅಧಿಕಾರಿಗಳ ಕೊಠಡಿ ಕೊಡದೆ, ಅವರನ್ನ ಕಂಪ್ಯೂಟರ್ ಸಹ ಕೊಡದೆ, ಅವ್ರ ಜೊತೆಯಲ್ಲಿ ಯಾವುದೇ ಕೆಲಸ ಕೊಡಲಾರಂತ ಸ್ಥಿತಿಯಲ್ಲಿ ಕೆಳಗೆ ಕಾರಿಡಾರ್ ನಲ್ಲಿ ಕೂತ್ಕೊಂಡು ಅವರು ತಮ್ಮ 3 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ, ಸೇವೆ ಸಲ್ಲಿಸ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಿಂದ ಕುರುಬ ಸಮಾಜದ ನಾಯಕರು ಎಂದು ಹೇಳಿಕೊಳ್ಳುವಂತ ಸಿದ್ದರಾಮಯ್ಯನವರೇ ಈ ಸುದ್ದಿ ನೋಡಲೇಬೇಕಾಗಿದೆ. ಯಾಕಂದ್ರೆ ಇವರೊಬ್ಬ ಕುರುಬ ಸಮಾಜಕ್ಕೆ ಸೇರಾಗಿರ್ತಕ್ಕಂಥ ಭಾಗ್ಯವಾನಿಗೆ ಈ ರೀತಿ ಬೆಂಗಳೂರಿನಲ್ಲಿ ಅವಮಾನ, ಅನ್ಯಾಯ ಆಗ್ತಾ ಇದೆ, ದಬ್ಬಾಳಿಕೆ ಶುರುವಾಗ್ತಾ ಇದೆ. ಎಲ್ಲಿ ಹೋಗಿ ನಿಂತಿದ್ದಾವೆ ನಮ್ಮ ದಲಿತ ಸಂಘಟನೆಗಳು, ಎಲ್ಲಿ ಹೋಗಿ ನಿಂತಾವೆ ನಮ್ಮ ಕುರುಬ ಸಂಘಟನೆಗಳು ಅನ್ನೋದನ್ನು ಮಾತ್ರ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಈ ವಿಷಯ ಯಾಕೆ ನಿಮಗೆ ಹೇಳ್ತಾ ಇದ್ದೇನೆ, ಸುಮಾರು 3 ತಿಂಗಳಿಂದ ಈ ಒಂದು ದೂರದರ್ಶನ ಕೇಂದ್ರದಲ್ಲಿ ಭಾಗ್ಯವಾನ್ ಅವರಿಗೆ ಈ ಹುದ್ದೆ ಕೊಡಬೇಕಾಗಿತ್ತು. ಹೇಗಾದ್ರೂ ಮಾಡ್ಕೊಂಡು ಹುದ್ದೆ ಕೊಡಬಾರದು ಎಂಬ ಕುತಂತ್ರದಿಂದ ಅನಿಲ್ ಕುಮಾರ್ ಮಂಗಲ್ಗಿ ಮತ್ತು ಮಾಧವ್ ರೆಡ್ಡಿ ಸೇರಿಕೊಂಡು ಈ ರೀತಿಯಾಗಿ ಭಾಗ್ಯವಾನ್ ಜೊತೆ ಆಟ ಆಡ್ತಾ ಇದ್ದಾರೆ. ಯಾಕಂದ್ರೆ ಅವರನ್ನ ಯಾವುದೇ ಕಾರಣಕ್ಕೂ ಈ ಹುದ್ದೆಗಳನ್ನ ಕೊಡಬಾರದೆಂಬ ನಿಟ್ಟಿನಲ್ಲಿ ಈ ರೀತಿಯಾಗಿ ತಂತ್ರಗಾರಿಕೆ ಮಾಡಿಕೊಂಡು ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸುತ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಕೇಳಿ ಬರ್ತಾ ಇದೆ. ಬಂಧುಗಳೇ, ಇಂಥ ಒಂದು ಶತಮಾನದಲ್ಲಿ, ಕಳೆದ ಒಂದು 12ನೇ ಶತಮಾನದಲ್ಲಿ ಒಂದಿಷ್ಟು ಜಾತಿ ವ್ಯವಸ್ಥೆ ಇತ್ತು ಅಂತ ನಾವು ಕಣ್ಣಿಗೆ ಕಾಣಲಿಲ್ಲ, ಅದಕ್ಕೆ ಕೇಳಿದೀವಿ, ಓದಿದೀವಿ. ಆದರೆ ಇವತ್ತು 22ನೇ ಶತಮಾನದಲ್ಲಿಯೂ ಸಹ ಈ ತರದ ಜಾತಿ ವ್ಯವಸ್ಥೆಗೆ ನಡೀತಾ ಇದೆ ಅಂದ್ರೆ ಇಂಥ ಒಬ್ಬ ಭ್ರಷ್ಟ ಅಧಿಕಾರಿ ಅನಿಲ್ ಕುಮಾರ್ ಮಂಗಲ್ಗಿಂತ ನಾವು ತೋರಿಸ್ತಾ ಇದೀವಲ್ಲ, ಇಂಥ ಅಧಿಕಾರಿಗಳಿಂದ ಈ ರೀತಿಯಾಗಿ ನಿಮ್ಗೆ ನಮ್ಮ ದಲಿತರ ಮೇಲೆ ಅನ್ಯಾಯ, ಅತ್ಯಾಚಾರವಾಗುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗುತ್ತದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ದೂರದರ್ಶನ ಕೇಂದ್ರದಲ್ಲಿ ಯಾವ ಹುದ್ದೆಯಲ್ಲಿ ಕೂತ್ಕೊಳ್ಬೇಕಾಗಿತ್ತೋ ಆ ಹುದ್ದೆಯಲ್ಲಿ ಕೂತ್ಕೊಳ್ಳಕ್ಕಾಗ್ತಾ ಇಲ್ಲ ಅನಿಲ್ ಮಂಗಲ್ಗಿ ಅವರಿಗೆ. ಅವರು ಮಾಡ್ತಕ್ಕಂಥದ್ದು ಆಕಾಶವಾಣಿ ಕೇಂದ್ರದಲ್ಲಿ, ಆದರೆ ಅವರು ಅಲ್ಟರ್ನೇಟಿವ್ ಆಗಿ ಅವರು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆಗಿದ್ದಾರೆ. ಅದನ್ನು ಬಿಟ್ಟು ಇವತ್ತು ದೂರದರ್ಶನ ಕೇಂದ್ರದಲ್ಲಿ ಇವತ್ತು ಕಾರ್ಯಕ್ರಮದ ನಿರ್ದೇಶಕರಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ದಲಿತರಿಗೆ ತುಳಿಲಿಕ್ಕೆ ಯಾವ ರೀತಿ ಪ್ರಯತ್ನ ಪಡಬೇಕು ಅನ್ನೋದಕ್ಕೆ ಇವರು ಕುತಂತ್ರಿ ಮಾಡೋದ್ರಿಂದ ಮಾಧವ್ ರೆಡ್ಡಿ ಮತ್ತು ಅನಿಲ್ ಮಂಗಲ್ಗಿ ಅವರು ಸೇರಿಕೊಂಡು ದಲಿತ ಅಧಿಕಾರಿ ಭಾಗ್ಯವಾನಿಗೆ ದಿನನಿತ್ಯ ಕಿರುಕುಳ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ನಾನು ಮಂಗಲ್ಗಿ ಕೇಳಿಲ್ಲ ಅಂತಕ್ಕಂಥ ವಿಚಾರವನ್ನು ಒಂದ್ ಕಡೆ ಇಟ್ಕೊಂಡ್ರೆ ಮಂಗಲ್ಗಿ ಅವರಿಗೆ ಮಾಧವ್ ರೆಡ್ಡಿ ಕೇಳಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಬಂಧುಗಳೇ, ನಾನು ಅವರಿಗೆ ಮಾತನಾಡಿದಾಗ, ಅನಿಲ್ ಕುಮಾರ್ ಮಂಗಲ್ಗಿ ಅವರಿಗೆ ಮಾತಾಡಿದಾಗ, ನನ್ನೇನಿದ್ರು ಸಮಸ್ಯೆ ಇಲ್ಲ ಸರ್, ನಾನೆಲ್ಲ ಮಾಡ್ತಾ ಇರೋದು ಮೇಲಧಿಕಾರಿಗಳ ಹಾಗೆ, ಅವ್ರೇನು ಹೇಳ್ತಾರೆ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಈ ಮಾಧವ್ ರೆಡ್ಡಿಗೆ ಎಲ್ಲ ಕುತಂತ್ರಿ ಸುಳ್ಳುಗಳನ್ನ ಹೇಳಿಕೊಂಡು ಅವರಿಗೆ ಕಪ್ಪೆ ಮುಷ್ಟಿಲಿ ಇಟ್ಟುಕೊಂಡು ಮಾಧವರಾವ್ ಈ ರೀತಿಯಾಗಿ ಮಾಡಲಿಕ್ಕೆ ಪ್ರಮುಖ ಕಾರಣವೇ ಅನಿಲ್ ಮಂಗಲ್ಗಿ ಅನ್ನೋದು ಇಲ್ಲಿ ನೇರವಾಗಿ ಗೊತ್ತಾಗ್ತಾ ಇದೆ.
ಒಂದು ಕಡೆಯಿಂದ ಭಾಗ್ಯವಾನ್ ಅವರಿಗೆ ಈ ರೀತಿಯಾಗಿ ತೊಂದರೆ ಕೊಡೋದಲ್ಲದೆ ಅಲ್ಲಿರ್ತಕ್ಕಂಥ ಅನೇಕ ಜನ ದಲಿತ ಅಧಿಕಾರಿಗಳಿಗೆ ಬಹಳಷ್ಟು ಹಿಂಸೆ ಕೊಡ್ತಾ ಇದ್ದಾರೆ. ಈ ಅನಿಲ್ ಮಂಗಲ್ಗಿ ಮತ್ತು ಈ ಜಾಧವ್ ರೆಡ್ಡಿ ಇದಾರಲ್ಲ, ಮಾಧವ್ ರೆಡ್ಡಿ ಅಂತಕ್ಕಂಥವ್ರು ಒಬ್ಬರೊಬ್ಬರು ಸೇರಿಕೊಂಡು ಈ ರೀತಿಯಾಗಿ ಇಲ್ಲಿ ದಲಿತ ವರ್ಗಕ್ಕೆ ಸೇರ್ತಕ್ಕಂಥ ಅನೇಕ ಜನರಿಗೆ ಬಹಳಷ್ಟು ರೀತಿಗಳಿಂದ ತಾರತಮ್ಯ ಮಾಡ್ತಾ ಇದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಈಗ ಶ್ಯಾಮ್ ಸುಂದರ್ ಅಂತಕ್ಕಂಥ ಒಬ್ಬ ದಲಿತ ಅಧಿಕಾರಿಯನ್ನ ಅವರ ಇರ್ತಕ್ಕಂಥ ರೂಮ್ ಕೂಡ ಕಸಿದುಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ಇವತ್ತು ನಮಗೆ ಬೆಳಕಿಗೆ ಬರ್ತಾ ಇದೆ. ಯಾಕಂದ್ರೆ ಒಂದು ರೀತಿಯಿಂದ ಬಸವಣ್ಣ ಈ ಸಮಾಜದ ಮತ್ತು ಈ ನಾಡಿನ ಶ್ರೇಷ್ಠ ಒಬ್ಬ ನಾಯಕ, ಸಾಂಸ್ಕೃತಿಕ ನಾಯಕ ಎಂದು ಹೇಳಿಕೊಂಡು ಸಿದ್ದರಾಮಯ್ಯನವರು ಘೋಷಣೆ ಮಾಡಿಬಿಟ್ರು. ಆದರೆ ಇವತ್ತು ಕುರುಬ ಜನಾಂಗದವರಿಗೆ ಯಾವ ರೀತಿಯಾಗಿ ನೋಡಿಕೊಳ್ಳುತ್ತಿದ್ದಾರೆ, ಅದು ಬೆಂಗಳೂರು ಅಂತ ಸಿಟಿಯಲ್ಲಿ ದೂರದರ್ಶನ ಕೇಂದ್ರದಲ್ಲಿ ಒಬ್ಬ ಕಾರಿಡಾರ್ನಲ್ಲಿ ಕೂತ್ಕೊಂಡು 3 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ ಮೇಲೆ ನೋಡ್ಕೊಳ್ಳಿ ಅವರಿಗೆ ಯಾವ ರೀತಿಯಾಗಿ ಜಾತಿ ಪ್ರೇಮ ಹೆಚ್ಚಾಗಿದೆ, ದಲಿತರನ್ನ ಯಾವ ರೀತಿಯಾಗಿ ತುಳಿಬೇಕೆಂಬ ಪ್ಲಾನ್ ಹಾಕೊಂಡಿದ್ದಾರೆ, ದಲಿತ ಅಧಿಕಾರಿಗಳನ್ನ ಯಾವ ರೀತಿಯಾಗಿ ಅವರನ್ನ ಮಟ್ಟ ಹಾಕಬೇಕೆಂಬ ನಿಟ್ಟಿನಲ್ಲಿ ಈ ರೀತಿಯಾಗಿ ಕುತಂತ್ರಗಳನ್ನ ಮಾಡಿಕೊಂಡು ಬರ್ತಕ್ಕಂಥ ಅನಿಲ್ ಮಂಗಲ್ಗಿ ಆಗಿರ್ಬೋದು ಮತ್ತು ಮಾಧವ್ ರೆಡ್ಡಿ ಅವರಿಗೆ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅನಿಲ್ ಮಂಗಲ್ಗಿ ಅವರಿಗೆ ಒಂದು ರೀಜನಲ್ ಎಂತ ಒಂದು ವ್ಯವಸ್ಥೆ ಕೊಟ್ಟಿದ್ದಾರೆ. ಅವರಿಗೆ ಹೈದರಾಬಾದು, ತೆಲಂಗಾಣ, ಕರ್ನಾಟಕ, ಕೇರಳ ಈ ತರದ ಎಲ್ಲ ಅವರಿಗೆ ಒಂದು ಜೂನಲ್ ಕೊಟ್ಟಿರ್ತಾರೆ. ಜೂನಲ್ ನಿರ್ದೇಶಕರಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಿರೋದು ಮಾತ್ರ ಆಕಾಶವಾಣಿ ಕೇಂದ್ರದಲ್ಲಿ, ಆದರೆ ಅವರು ಬಂದು ದೂರದರ್ಶನ ಕೇಂದ್ರದಲ್ಲಿ ಆಟವಾಡ್ತಾ ಇದ್ದಾರೆ. ಇವತ್ತು ಭಾಗ್ಯವಾನ್ ಅವ್ರು ಕೇಳ್ತಾ ಇರೋದೇನು, ನನ್ನ ಹುದ್ದೆಗೆ ತಕ್ಕಂತೆ ಕೊಠಡಿ ಕೊಡಬೇಕು ಅಂತ ಕೇಳಿದ್ರೆ ಅನಿಲ್ ಮಂಗಲ್ಗಿ ಅವರು ಆ ರೂಮ್ ಕೊಡಕ್ಕೆ ರೆಡಿ ಇಲ್ಲ. ನಾನು ಇನ್ನೊಂದು 6 ತಿಂಗಳಲ್ಲಿ ರಿಟೈರ್ಮೆಂಟ್ ಆಗ್ತೀನಿ, ಅದಾದ ನಂತರದಲ್ಲಿ ರೂಮ್ ಖಾಲಿ ಮಾಡ್ತೀನಿ, ಅವತ್ತು ಬಂದು ನೀವು ಅಧಿಕಾರದಲ್ಲಿ ವಹಿಸ್ಕೋ ಅಂತಕ್ಕಂಥ ಮಾತನ್ನ ನೇರವಾಗಿ ಹೇಳ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಅನಿಲ್ ಮಂಗಲ್ಗಿ ಅವರೇ ಫೋನ್ ಅಲ್ಲಿ ತಿಳಿಸಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ವಿಷಯ ನಾನು ಬರ್ತಾ ಇರಲಿಲ್ಲ. ಯಾಕಂದ್ರೆ ಒಬ್ಬ ಅಧಿಕಾರಿಗಳನ್ನ ಯಾವ ರೀತಿಯಾಗಿ ದಲಿತರನ್ನ ಹೇಗೆ ತುಳಿತಾರೆ ಅನ್ನೋಕ ಈ ವಿಷಯನ ನಿಮ್ಮ ಮುಂದೆ ನಾನು ಹೊತ್ತುಕೊಂಡು ಬಂದಿದ್ದೀನಿ. ಬಂಧುಗಳೇ, ದೂರದರ್ಶನ ಕೇಂದ್ರದಲ್ಲಿ ಪ್ರತಿ ಹೆಜ್ಜೆಗೂ ಕೂಡ ಜಾತಿ ತಾಂಡವಾಡ್ತಾ ಇದೆ. ಪ್ರತಿ ಹೆಜ್ಜೆಗೂ ಕೂಡ ಅಲ್ಲಿ ದಲಿತ ಅಧಿಕಾರಿಗಳನ್ನ ಒಂದು ರೀತಿ ಕಿರುಕುಳ ನೀಡುತ್ತಾ ಇದ್ದಾರೆ. ದಲಿತ ಅಧಿಕಾರಿಗಳನ್ನ ಯಾವ ರೀತಿಯಾಗಿ ದಮನ ಮಾಡಬೇಕೆಂಬ ಒಂದು ಪ್ರೀ ಪ್ಲಾನ್ ಕೂಡ ಈ ಅನಿಲ್ ಮಂಗಲ್ಗಿ ಮತ್ತು ಈ ಮಾಧವ್ ರೆಡ್ಡಿ ಎಂದು ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಇಲ್ಲಿ ದಲಿತ ಅಧಿಕಾರಿಗಳಿಗೆ ಬಹಳಷ್ಟು ರೀತಿಗಳಿಂದ ತೊಂದರೆ, ತಾಪತ್ರೆ ಮತ್ತು ಕಿರುಕುಳ ನೀಡುತ್ತಾ ಇರುವುದು ಕನಿಷ್ಠ ಪಕ್ಷಕ್ಕಾದರೂ ಇವತ್ತು ಗೊತ್ತಾಗಿಲ್ಲ ಅಲ್ಲ. ಅನೇಕ ಅಧಿಕಾರಿಗಳು ತಮ್ಮ ಮುಚ್ಚಿಕೊಂಡು ಹಾಗೆ ನುಗ್ಗಿಕೊಂಡಿದ್ದಾರೆ. ಆದರೆ ಇವತ್ತು ಈ ಭಾಗ್ಯವಾನ್ ಅಂತಕ್ಕಂಥ ಅಧಿಕಾರಿ, ನಾನು ಈ ಒಂದು ಜನಾಂಗದಲ್ಲಿ ಹುಟ್ಟಿದ್ದೇನೆ, ಆದರೆ ಇಲ್ಲಿ ನಾನು ತಗೊಳ್ತೀನಿ ಅಂತಕ್ಕಂಥ ಕೆಲಸಕ್ಕೆ ಬಂದರೂ ಕೂಡ ಅವರು ಕಾರಿಡಾರ್ನಲ್ಲಿ ಕೆಳಗಡೆ ಕೂತುಕೊಂಡು ಯಾವುದೇ ಕಂಪ್ಯೂಟರ್ ಇಲ್ಲ, ಅವ್ರದ್ದು ಯಾವುದು ಟೇಬಲ್ ಇಲ್ಲ, ಯಾರಿಗೂ ಕೂಡ ಅವ್ರಿಗೊಂದು ಸುಮ್ಮನೆ ಕಂಪ್ಯೂಟರ್ ಹೊಡೆಯಕ್ಕಂತ ಮೌಸ್ ಕೂಡ ಕೊಡಲಿಲ್ಲ. ಆ ರೀತಿಯಾಗಿ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಆಗ ಮಾಧವರಾವ್ ಅವರು ಹೇಳ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಮಾಧವರಾವ್ಗೆ ಹೇಳ್ತಕ್ಕಂಥ ಕುತಂತ್ರಿ ಆಟನೇ ಅನಿಲ್ ಮಂಗಲ್ಗಿ ಎಂಬ ಭ್ರಷ್ಟ ಅಧಿಕಾರಿಯಿಂದ ಈ ರೀತಿಯಾಗಿ ದಲಿತ ಅಧಿಕಾರಿಗಳಿಗೆ ಒಂದು ದೃಷ್ಟಿಯಿಂದ ತಾರತಮ್ಯ ಮಾಡ್ತಾ ಇದ್ದಾರೆ, ಟಾರ್ಗೆಟ್ಗಳನ್ನು ಮಾಡ್ತಾ ಇದ್ದಾರೆ, ಕಿರುಕುಳವನ್ನು ನೀಡ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಬೀದರ್ ಅಂತ ಜಿಲ್ಲೆಯಲ್ಲಿ ಅಲ್ಲದೆ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಮೀಡಿಯಾಗಳು ಕೂಡ ಒಂದಿಷ್ಟು ಕೆಲಸ ಮಾಡ್ತಾ ಇದ್ದಾವೆ. ಅದ್ಯಾವುದೋ ದರ್ಶನ್ ಹಿಂದೆ ಹೋಗ್ತಾರೆ, ಇನ್ಯಾರು ಕುಂಟಲಿಪಿ ಅಣ್ಣಬ ಮತ್ತು ನಮ್ಮ ಅನೇಕ ಮೀಡಿಯಾಗಳು ಕೂಡ ಇವತ್ತು ದಲಿತ ಅಧಿಕಾರಿಗಳ ಬಗ್ಗೆ ಒಂದು ವರದಿ ಮಾಡಲ್ಲ. ಆದರೆ ಯಾವುದೋ ಕೆಲಸಕ್ಕೆ ಬಾರದಂತ ಈ ದರ್ಶನ್ ಕೇಸ್ ಆಗಿರ್ಬೋದು ಅಥವಾ ಇನ್ನಿತರ ಕೇಸ್ಗಳಾಗಿರ್ಬೋದು ಅಥವಾ ಮತ್ಯಾವುದೋ ಕೇಸ್ಗಳನ್ನ ಹೈಲೈಟ್ ಮಾಡ್ತಾರೆ. ಆದರೆ ನಿಜವಾಗ್ಲೂ ದಲಿತ ಅಧಿಕಾರಿಗಳಿಗೆ ಎಲ್ಲಿ ನ್ಯಾಯ ಇದೆ, ಅದ್ರ ಬಗ್ಗೆ ಯಾಕೆ ಸುದ್ದಿ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಉದ್ದೇಶವಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಯಾವತ್ತೂ ಕೂಡ ಒಬ್ಬ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸಿಂಹ ಸಪನವಾಗಿ ನಿಲ್ಲತಕ್ಕಂಥ ಒಂದು ನಮ್ಮ ಸುದ್ದಿವಾಹಿನಿಯಾಗಿರ್ತದೆ. ಯಾಕಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಜಾತಿ ಭೇದ ತಾರತಮ್ಯಗಳ ಮಾಡಿಕೊಳ್ಳುವಂತ ಅಧಿಕಾರಿಗಳಿಗೆ ನೇರವಾಗಿ ನಿರಂತರವಾಗಿ ಅವರಿಗೆ ಉತ್ತರ ಕೊಡುತ್ತದೆ. ಯಾಕಂದ್ರೆ ಭಾಗ್ಯವಾನ್ ಒಬ್ಬ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ದಲಿತ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗೆ ಈ ಉನ್ನತ ಹುದ್ದೆ ಒದಗಿ ಬಂದರೂ ಕೂಡ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ತನ್ನದೇ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಕೆಲಸ ಮಾಡಬೇಕೆಂಬ ನಿಟ್ಟಿನಲ್ಲಿ ಅನಿಲ್ ಮಂಗಲ್ಗಿ ಮತ್ತು ಮಾಧವ್ ರೆಡ್ಡಿ ಸೇರಿಕೊಂಡು ಮೂಲೆ ಗುಂಪು ಮಾಡುತ್ತಿದ್ದಾರೆ. ಅನೇಕ ರೀತಿಗಳಿಂದ ವಿಚಾರಗಳು ಮಾಡಿದಾಗ ಯಾವುದೇ ಕಾರಣಕ್ಕೂ ಅವರಿಗೆ ಒಂದಿಷ್ಟು ವ್ಯವಸ್ಥೆ ಕಲ್ಪಿಸಿಕೊಡದೆ, ಕೊಠಡಿ ಕೊಡದೆ ಮತ್ತು ಅವರು ಕಂಪ್ಯೂಟರ್ ಸಹ ನೀಡದೆ ಈ ರೀತಿಯಾಗಿ 3 ತಿಂಗಳಿಂದ ಮಾನಸಿಕವಾಗಿ ಚಿತ್ರಹಿಂಸೆಗೆ ಒಳಪಡಿಸುತ್ತಿರುವಂತಹ ಅನಿಲ್ ಮಂಗಲ್ಗಿ ಮತ್ತು ಮಾಧವ್ ರೆಡ್ಡಿ ಅವರಿಗೆ ಯಾವ ಶಿಕ್ಷೆ ಕೊಡಬೇಕೆಂಬುದನ್ನ ನಿರ್ಧರಿಸಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ
ಎಲ್ಲೋ ಯಾರೋ ಸತ್ರು, ಎಲ್ಲೋ ಯಾರಿಗೋ ರೇಪ್ ಆಯ್ತು, ಎಲ್ಲೋ ಯಾರಿಗೋ ಅಧಿಕಾರಿಗಳು ಕಿರುಕುಳ ಅಂತಕ್ಕಂಥ ವಿಚಾರಗಳನ್ನ ಎಲ್ಲ ದಲಿತ ಸಂಘಟನೆಗಳು ಮತ್ತು ಎಲ್ಲ ಕುರುಬ ಸಮುದಾಯದ ಮುಖಂಡರು ಸೇರಿಕೊಂಡು ರಸ್ತಾ ರೋಕೋ, ಅದು ಮಾಡು ಇದು ಮಾಡು ಅಂತಕ್ಕಂಥ ಕೆಲಸ ಮಾಡ್ತಾರೆ. ಆದರೆ ನಿಜವಾಗಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದುಕೊಟ್ಟಂತಹ ಒಂದು ಸಂವಿಧಾನದಲ್ಲಿ ಉನ್ನತ ಹುದ್ದೆಗೆ ದಲಿತರು ಹೋಗಬೇಕೆಂಬ ಕನಸು ಕೊಟ್ಟಿರುವಂತ ಬಾಬಾ ಸಾಹೇಬ್ ಕನಸು ನನಸು ಮಾಡಲು ಹೊರಟಿರುವಂತ ಭಾಗ್ಯವಂತವರಾಗಿರ್ಬೋದು ಅಥವಾ ಬೇರೆ ಬೇರೆ ಅಧಿಕಾರದ ಸ್ಥಾನದವರಿಗೆ ದಿನನಿತ್ಯ ಈ ರೀತಿ ಕಿರುಕುಳ ಕೊಡ್ತಾ ಇದ್ದಾರೆ. ದಲಿತ ಸಂಘಟನೆಗಳಾಗಲಿ ಮತ್ತು ಕುರುಬ ಸಂಘಟನೆಗಳಾಗಿ ಎಲ್ಲಿ ಮಲ್ಕೊಂಡಿದ್ದಾವೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ನಾವು ವಿಚಾರ ಮಾಡಲೇಬೇಕಾಗಿದೆ. ಯಾಕಂದ್ರೆ ಅನೇಕ ಜನ ಕುರುಬ ಜನಾಂಗದ ನಾಯಕರು ಇವತ್ತು ಸಿದ್ದರಾಮಯ್ಯ ನಮ್ಮ ಕುರುಬ ಜನಾಂಗದ ನಾಯಕ, ಈಶ್ವರಪ್ಪ ನಮ್ಮ ಕುರುಬ ಜನಾಂಗದ ನಾಯಕ, ಬಂಡೆಪ್ಪ ಕಾಶಪ್ಪ ನಮ್ಮ ಕುರುಬ ಜನಾಂಗದ ನಾಯಕ ಅಂತ ಹೇಳಿಕೊಂಡು ಓಡಾಡ್ತಾರೆ. ಆದರೆ ಒಬ್ಬ ಕುರುಬ ಜನಾಂಗದ ಅಧಿಕಾರಿ ಭಾಗ್ಯವನಿಗೆ ಈ ರೀತಿಯಾಗಿ ಅಲ್ಲಿ ಹಿಂಸೆ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ಅವನಿಗೆ ಅಧಿಕಾರಗಳನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ, ಈ ರೀತಿಯಾಗಿ ಅವನಿಗೆ ಟಾರ್ಚರ್ ಮೇಲೆ ಟಾರ್ಚರ್ ಮಾಡಿ ಅವ್ನು ಮೆಂಟಲಿ ಹರಾಸ್ಮೆಂಟ್ ಮಾಡ್ತಿರುವಂತ ಅನಿಲ್ ಮಂಗಲ್ಗಿ ಮತ್ತು ರೆಡ್ಡಿ ಅಂತಕ್ಕಂಥ ಏನ್ ಮಾಧವ್ ರೆಡ್ಡಿ ಇದಾರಲ್ಲ ಅವರನ್ನ ಯಾವ ರೀತಿಯಾಗಿ ತನಿಖೆ ಒಳಪಡಿಸಬೇಕೆಂಬುದನ್ನು ಇಲ್ಲಿ ಕಾದು ನೋಡಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಈ ಮಾಧವ್ ರೆಡ್ಡಿ ಮತ್ತು ಈ ಅನಿಲ್ ಮಂಗಲ್ಗಿ ಹಾಗೂ ಈ ಭಾಗ್ಯನ ಯಾರು ನಮ್ಮ ನೆಂಟರಸ್ಥರು ಅಲ್ಲ. ಆದರೆ ನಿಜವಾಗಲೂ ಸತ್ಯದ ಕಡೆ ನಾವು ಒಲವಾಗಬೇಕು. ಯಾಕಂದ್ರೆ 3 ತಿಂಗಳಿಂದ ಸತತವಾಗಿ ಕಾರಿಡಾರ್ನಲ್ಲಿ ಕೂತುಕೊಂಡು ಕೆಳಗಡೆ ಸಾರ್ವಜನಿಕರ ವೀಕ್ಷಣೆಗೆ ಬಂದಂತರೂ ಕೂಡ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಒಬ್ಬ ಅಧಿಕಾರಿ ಕೆಲಸ ಮಾಡ್ತಾರೆ. ಅಂದ್ರೆ ನಮಗೆ ಎಲ್ಲ ಇಡೀ ದೂರದರ್ಶನ ಕೇಂದ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ನಾಚಿಕೆ ಬರುವಂತಹ ಕೆಲಸ ಆಗ್ತಾ ಇದೆ. ಯಾಕೆ ಈ ವಿಷಯನ ಹೇಳ್ತೇನೆ ಅಂದ್ರೆ, ಒಬ್ಬ ಅಧಿಕಾರಿಗೆ ಒಂದು ಕೊಠಡಿ ಕೊಡದೆ, ಕಂಪ್ಯೂಟರ್ ಕೊಡದೆ, ಅವನಿಗೆ ಮತ್ಯಾವುದು ವಿಚಾರ ಕೊಡದೆ ಆ ರೀತಿಯಾಗಿ ಅವನ ಮಾಡ್ತಿರೋದು ಯಾವ ಮಟ್ಟಕ್ಕೆ ಸಹಿಸಿಕೊಳ್ಳಕ್ಕಾಗತ್ತಿಲ್ಲ. ಆದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರಾಜಧಾನಿ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಜಾತಿ ತಾಂಡ ಮಾಡ್ತಾ ಇದ್ರೆ ಲೆಕ್ಕ ಹಾಕೊಳ್ಳಿ ಬಂಧುಗಳೇ. ಇನ್ನ ದಲಿತ ಜನಾಂಗದವರಿಗೆ ಬದುಕು ಎಲ್ಲಿದೆ, ಅವರ ಭವಣೆ ಎಲ್ಲಿದೆ? ಏನೋ ಕಷ್ಟಪಟ್ಟು ಓದಿ ಒಂದಿಷ್ಟು ಸಾಧನೆ ಮಾಡಬೇಕೆಂಬ ಛಲ ಹೊಂದಿರತಕ್ಕಂಥ ದಲಿತ ಸಮುದಾಯದ ಜನಗಳಿಗೆ ಈ ರೀತಿಯಾಗಿ ಚಿತ್ರಹಿಂಸೆ ನೀಡುತ್ತಿರುವಂತಹ ಅನಿಲ್ ಮಂಗಲ್ಗಿ ಮತ್ತು ಮಾಧವ್ ರೆಡ್ಡಿ ಅವರಿಗೆ ಈ ಸಂಘಟನೆಗಳು ಯಾಕೆ ಸುಮ್ಮನೆ ಕೂತಿದ್ದಾವೆ ಅಂತಕ್ಕಂಥದನ್ನ ಇಲ್ಲಿ ವಿಚಾರ ಮಾಡಬೇಕಾಗಿದೆ. ಯಾವುದೋ ಕೆಟ್ಟ ಕೆಟ್ಟ ವಿಷಯಗಳಿಗೆ ಜಗಳ ಆಡಿಕೊಂಡು ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಂತ ಕುರುಬ ಜನಾಂಗದ ನಾಯಕರು ಎಲ್ಲಿ ಮಲಗಿದಾರೋ ಗೊತ್ತಾಗ್ತಾ ಇಲ್ಲ. ದಲಿತ ಸಂಘಟನೆಗಳು ಎಲ್ಲಿ ಹೋಗಿ ಮಲಗಿದಾರೋ ಅದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಶ್ಯಾಮ್ ಸುಂದರ್ ಅಂತ ಒಬ್ಬ ಅಧಿಕಾರಿಯನ್ನ ಅಲ್ಲಿ ಡಿಸೈನ್ ಗ್ರಾಫರ್ ಆಗಿರ್ತಕ್ಕಂಥ ದೂರದರ್ಶನ ಕೇಂದ್ರದಲ್ಲಿ ಅವರ ಮನೆ ಸಹ ಕಸ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ಪ್ರೀ ಪ್ಲಾನ್ ಮಾಡ್ತಾರೆ ಅಂದ್ರೆ, ದಲಿತ ಜನಾಂಗದವರು ಯಾರು ಕೂಡ ದೂರದರ್ಶನ ಕೇಂದ್ರಕ್ಕೆ ಬರಬಾರದು, ದೂರದರ್ಶನ ಕೇಂದ್ರದಲ್ಲಿ ಉನ್ನತ ಹುದ್ದೆ ಪಡಿಬಾರದು ಅಂತಕ್ಕಂಥ ಕೆಟ್ಟ ಆಲೋಚನೆ ಇಟ್ಟುಕೊಂಡಿರುವಂತಹ ಅನಿಲ್ ಮಂಗಲ್ಗಿ ಮತ್ತು ಮಾಧವ್ ರೆಡ್ಡಿಗೆ ಧಿಕ್ಕಾರ ಹೇಳಲೇಬೇಕಾಗಿದೆ. ಆದರೆ ನಿಜವಾಗಲೂ ಇವತ್ತು ಈ ಒಂದು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ತೊಡೆ ತಟ್ಟಿ ನಿಂತಿರುವಂತಹ ಭಾಗ್ಯವಾನಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಯಾಕಂದ್ರೆ ಎಲ್ಲೋ ಒಂದು ಕಡೆ ಕುರ್ಜೆ ಕೊಟ್ಟಾಗ ಅವ್ರು ಹೇಳಿದುಕೊಂಡು ಕೈಗೊಂಬೆಗೆ ಕೆಲಸ ಮಾಡುವಂತ ಕೆಲಸಕ್ಕೆ ಬಾರದೇ ಇರುವುದು ಭಾಗ್ಯವನವರ ದುರ್ದೈವ ಅನ್ಕೊಳ್ಬೇಕು. ಯಾಕಂದ್ರೆ ಅವ್ರು ಹೇಳಿದಾಗೆ ಅವರು ಕೇಳಿಲ್ಲ, ಅವ್ರು ಹೇಳಿದಾಗೆ ಅವರು ನಡೆಯಲಿಲ್ಲ. ಆದರೆ ಇವರು ಅನಿಲ್ ಮಂಗಲ್ಗಿ ಮತ್ತು ಈ ನಮ್ಮ ಮಾಧವ್ ರೆಡ್ಡಿ ಸೇರಿಕೊಂಡು ಭಾಗ್ಯವಾನ್ಗೆ ಬಹಳಷ್ಟು ಕಿರುಕುಳ ನೀಡ್ತಾ ಇದ್ದಾರೆ. ದಲಿತ ಸಮುದಾಯದ ಅಧಿಕಾರಿಗಳಿಗೆ ಬಹಳಷ್ಟು ರೀತಿಗಳಿಂದ ಟಾರ್ಚರ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳಬೇಕಾದ್ರೆ ಅಲ್ಲಿ ಶ್ಯಾಮ್ ಸುಂದರ್ ಅಂತಕ್ಕಂಥ ಈ ಒಂದು ಪ್ರೋಗ್ರಾಮ್ ವಿಡಿಯೋಗ್ರಾಫರ್ ಆಗಿರ್ತಕ್ಕಂಥ ಮತ್ತು ಇಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ಶ್ಯಾಮ್ ಸುಂದರ್ ಅವರು ಈ ದಲಿತ ಜನಾಂಗದ ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡಬೇಕು, ದಲಿತ ಸಮುದಾಯಗಳನ್ನು ಒಟ್ಟಿಗೂಡಿಸುವಂತ ಅಲ್ಲಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಯಾಗಿ SC/ST ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಸದೆ ಬಡದಲ್ಲಿಂದ ತೆಗಿಬೇಕು ಎಂಬ ಒಂದು ಪ್ರೀ ಪ್ಲಾನ್ ಅಲ್ಲಿ ಹಾಕಿಕೊಂಡಿರುವಂತಹ ಈ ಅನಿಲ್ ಮಂಗಲ್ಗಿ ಮತ್ತು ಮಾಧವ್ ರೆಡ್ಡಿ ಅವರಿಗೆ ಯಾವ ರೀತಿಯಾಗಿ ಅಧಿಕಾರಿಗಳಿಗೆ, ದಲಿತ ಸಂಘಟನೆಗಳಾಗಲಿ ಮತ್ತು ಕುರುಬ ಸಂಘಟನೆಗಳಲ್ಲಿ ಯಾವ ರೀತಿಯಾಗಿ ಇವರಿಗೆ ಪಾಠ ಕಲಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನಾವು ಅನಿಲ್ ಮಂಗಲ್ಗಿ ಅವರಿಗೆ ದೂರವಾಣಿ ಮುಖಾಂತರ ಫೋನ್ ಹಾಸಿ ಮಾತಾಡಿದಾಗ ಅವರು ಇಲ್ಲ ಸಲ್ಲದ ಸಬೂಬು ಹೇಳಿಕೊಂಡು ಜಾರಿಕೊಂಡು ತಮ್ಮ ಕೆಲಸಕ್ಕೆ ಫೋನ್ ಅನ್ನ ಕಟ್ ಮಾಡಿರ್ತಾರೆ. ಯಾಕಂದ್ರೆ ನಾನು ಬೀದರ್ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ ಅಂತಕ್ಕಂಥ ವಿಚಾರ ಅವರಿಗೆ ಗೊತ್ತಾಯಿತು, ಅವತ್ತು ಅವರು ಫೋನ್ ಕಟ್ ಮಾಡಕ್ ಪ್ರಯತ್ನ ಪಡ್ತಾರೆ. ಒಬ್ಬ ಅಧಿಕಾರಿಗಳಿಗೆ ಈ ರೀತಿಯಾಗಿ ನೀವು ಅವಮಾನ ಮಾಡೋದು, ನಮ್ಮ ಜಿಲ್ಲೆಯವರೇ ಅನಿಲ್ ಮಂಗಲ್ಗಿ ಆಗಿದ್ರು ಕೂಡ ಇಲ್ಲಿ ತಳ ಸಮುದಾಯದಿಂದ ಬಂದಂತ ಭಾಗ್ಯವಾನ್ಗೆ ಆ ಹುದ್ದೆ ಕೊಡಬಾರದೆಂಬ ಕುತಂತ್ರದಿಂದ ನಾನು ರಿಟೈರ್ಮೆಂಟ್ ಆದ ನಂತರದಲ್ಲಿ ಆ ಸ್ಥಾನ ನಿಮಗೆ ಕೊಡ್ತೀನಿ ಅಂತಕ್ಕಂಥ ಮಾತು ಯಾವತ್ತು ಅನಿಲ್ ಮಂಗಲ್ಗಿ ಹೇಳ್ತಾ ಇದ್ದಾರೆ ಅಂದ್ರೆ ಅವರಂತ ಜಾತಿವಾದಿ ಯಾರಿಲ್ಲ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಬಂಧುಗಳೇ, ನಿಜವಾಗ್ಲೂ ಹೇಳ್ತೀನಿ, ಇಂಥ ಒಬ್ಬ ಭ್ರಷ್ಟ ಅನಿಲ್ ಕುಮಾರ್ ಮಂಗಲ್ಗಿ ಅಂತಕ್ಕಂಥವರಿಗೆ ತಕ್ಕ ಪಾಠ ಕಲಿಸಲೇಬೇಕಾಗಿದೆ. ಅನೇಕ ರೀತಿಗಳಿಂದ
ಅನೇಕ ಸಂಘಟನೆಗಳ ಮುಖಂಡರು ಕೂಡ ಇವತ್ತು ಅವರ ನಂಬರ್ ಕೂಡ ಇಲ್ಲಿ ನಾವು ಡಿಸ್ಪ್ಲೇ ಮಾಡ್ತೀವಿ. ಅವರಿಗೆ ನೀವು ಮಾತಾಡಿ ಯಾಕೆ ಈ ರೀತಿಯಾಗಿ ಟಾರ್ಚರ್ ಮಾಡ್ತಾ ಇದ್ದಾರೆ, ಯಾಕೆ ಈ ರೀತಿಯಾಗಿ ಅವರನ್ನು ಹಿಂಸೆ ಮಾಡ್ತಾ ಇದ್ದಾರೆ, ಯಾಕೆ ಈ ರೀತಿಯಾಗಿ ಮೆಂಟಲಿ ಟಾರ್ಚರ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಕೇಳಬೇಕಾಗಿ ನಮ್ಮನ್ನು ತೋರಿಸ್ತಾ ಇದೀವಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಅನಿಲ್ ಮಂಗಲ್ಗೆ ಅವರ ಫೋನ್ ನಂಬರ್ ಕೂಡ ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ನೀವು ಅದನ್ನ ಫೋನ್ ಹಾಕ್ಸ್ಕೊಂಡು ಎಲ್ಲ ದಲಿತ ಸಂಘಟನೆ ಮುಖಂಡರುಗಳಾಗಿರ್ಬೋದು, ತುಳಿತಕ್ಕೆ ಒಳಗಂತ ಎಲ್ಲ ಸಮುದಾಯದ ಅಧಿಕಾರಿಗಳಾಗಿರ್ಬೋದು ಮತ್ತು ಕುರುಬ ಸಮಾಜದ ಲೀಡರ್ಗಳಾಗಿರ್ಬೋದು, ಕುರುಬ ಸಮಾಜದ ಮುಖಂಡರಾಗಿರ್ಬೋದು, ಅವರನ್ನ ಯಾಕೆ ಕೇಳಬಾರದು ಅಂತಕ್ಕಂಥ ಪ್ರಶ್ನೆ ನಾರಂಜ್ ಎಕ್ಸ್ಪ್ರೆಸ್ ನಿಮ್ಮ ಮುಂದೆ ಇಟ್ಟಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಈ ಸುದ್ದಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ಸುದ್ದಿಯನ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ಸ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂಬ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮುಂದಿನ ಸುದ್ದಿಗೆ ಮತ್ತೆ ನಾನು ಬರ್ತೀನಿ. ಧನ್ಯವಾದಗಳು. ನಾನು ನಿಮ್ಮ MP ಮುದಾಳೆ. ಥ್ಯಾಂಕ್ ಯು. ಮುಂದಿನ ಸುದ್ದಿಗಾಗಿ ಮತ್ತೆ ಬರ್ತೀನಿ.